ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಡಿಜಿಟಲ್ ಅರೆಸ್ಟ್ ಎಂದರೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಡಿಜಿಟಲ್ ಅರೆಸ್ಟ್ ಎನ್ನುವುದು ಇತ್ತೀಚೆಗೆ ಸೈಬರ್ ವಂಚಕರು ನಡೆಸುತ್ತಿರುವ ಒಂದು ಮೋಸದ ಜಾಲ. ಕಾನೂನುಬದ್ಧವಾಗಿ ಡಿಜಿಟಲ್ ಅರೆಸ್ಟ್ ಎಂಬ ಯಾವುದೇ ಕಾನೂನು ಕ್ರಮ ಅಥವಾ ಬಂಧನ ಅಸ್ತಿತ್ವದಲ್ಲಿಲ್ಲ. ಈ ವಂಚನೆಯಲ್ಲಿ ಕದೀಮರು ತಮ್ಮನ್ನು ತಾವು ಪೊಲೀಸ್, ಸಿಬಿಐ, ಇಡಿ ಅಥವಾ ನಾರ್ಕೋಟಿಕ್ಸ್ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಮೊದಲು ಫೋನ್ ಕರೆ ಮಾಡಿ ನಿಮ್ಮ ಕೊರಿಯರ್ನಲ್ಲಿ ಮಾದಕ ವಸ್ತು ಇದೆ ಅಥವಾ ನಿಮ್ಮ ವಿರುದ್ಧ ಹಣ ಅಕ್ರಮ ವರ್ಗಾವಣೆ ಆಗಿದೆ ಎಂದು ಸುಳ್ಳು ಆರೋಪ ಮಾಡುತ್ತಾರೆ. ನಂತರ ಸ್ಕೈಪ್ ಅಥವಾ ವಾಟ್ಸಪ್ನಂತಹ ಅಪ್ಲಿಕೇಶನ್ಗಳ ಮೂಲಕ ವಿಡಿಯೋ ಕರೆ ಮಾಡಲು ಒತ್ತಾಯಿಸುತ್ತಾರೆ. ವಿಡಿಯೋ ಕರೆಯಲ್ಲಿ ನಕಲಿ ಗುರುತಿನ ಚೀಟಿಗಳು ಅಥವಾ ನಕಲಿ ಪೊಲೀಸ್ ಠಾಣೆಯ ಸೆಟಪ್ ತೋರಿಸಿ ನಿಮ್ಮನ್ನು ಗೃಹಬಂಧನದಲ್ಲಿ ಇರುವಂತೆ ನಟಿಸುವಂತೆ ಮಾಡುತ್ತಾರೆ. ಅಪರಾಧದ ಭಯ ಹುಟ್ಟಿಸಿ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ತಕ್ಷಣವೇ ದೊಡ್ಡ ಮೊತ್ತದ ಹಣವನ್ನು ಪಾವತಿಸುವಂತೆ ಬೇಡಿಕೆ ಇಡುತ್ತಾರೆ. ಹಣವನ್ನು ಬೇರೆ ಖಾತೆಗಳಿಗೆ ವರ್ಗಾಯಿಸಲು ಒತ್ತಾಯಿಸಿ ನೀವು ಬೇರೆ ಯಾರನ್ನೂ ಸಂಪರ್ಕಿಸದಂತೆ ನಿಮ್ಮನ್ನು ವಿಡಿಯೋ ಕರೆಯಲ್ಲಿಯೇ ಒತ್ತಡದಲ್ಲಿ ಇರಿಸುತ್ತಾರೆ. ಯಾವುದೇ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಎಂದಿಗೂ ಫೋನ್ ಕರೆ ಅಥವಾ ವಿಡಿಯೋ ಕರೆ ಮೂಲಕ ಹಣಕ್ಕೆ ಬೇಡಿಕೆ ಇಡುವುದಿಲ್ಲ ಎಂಬುದು ನೆನಪಿರಲಿ. ಇಂತಹ ಕರೆಗಳು ಬಂದಾಗ ಭಯಪಡದೆ ತಕ್ಷಣ ಸಂಪರ್ಕವನ್ನು ಕಡಿತಗೊಳಿಸಿ ಸಮೀಪದ ಪೊಲೀಸ್ ಠಾಣೆ ಅಥವಾ ಸೈಬರ್ ಹೆಲ್ಪ್ಲೈನ್ 1930ಗೆ ಮಾಹಿತಿ ನೀಡಬೇಕು.